ಮಂಜುನಾಥ್ ಅವರ ಸಾವಿಗೆ ಕಂಬನಿ ಮಿಡಿದಿದೆ ಶಿವಮೊಗ್ಗ. ಸ್ವಯಂ ಪ್ರೇರಿತವಾಗಿ ಶಿವಮೊಗ್ಗ ಬಂದ್ಗೆ ಕರೆ ನೀಡಲಾಗಿದೆ. ಮೃತ ಮಂಜುನಾಥ್ ಅವರ ಪಾರ್ಥಿವ ಶರೀರದ ಸಾರ್ವಜನಿಕ ದರ್ಶನ ಇದೀಗ ನಡೀತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಅಂತಿಮ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಮಂಜುನಾಥ್ ರಾವ್ ಅವರು ಶಿವಮೊಗ್ಗ ಮೂಲದವರು. ದೂರದ ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ ಯಾವಾಗ ಶಿವಮೊಗ್ಗದ ಒಬ್ಬ ಪ್ರಜೆ ಹತನಾಗಿದ್ದಾನೆ ಅನ್ನೋ ಮಾಹಿತಿ ಲಭ್ಯವಾಯಿತು ಇಡೀ ಶಿವಮೊಗ್ಗ. ಇನ್ಫ್ಯಾಕ್ಟ್ ನಿನ್ನೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ, ಎಲ್ಲಾ ಧರ್ಮದ ಧಾರ್ಮಿಕ ಮುಖಂಡರು ಕುಳಿತು ಇದನ್ನ ಪ್ರತಿಭಟಿಸಿದ್ರು, ಧರ್ಮಾತೀತವಾಗಿ ಜಾತ್ಯತೀತವಾಗಿ. ಇನ್ಫ್ಯಾಕ್ಟ್ ಶಿವಮೊಗ್ಗದ ರಾಜಕೀಯ ಮುಖಂಡರುಗಳು ಕೂಡ, ಎಲ್ಲಾ ಪಕ್ಷದವರು ಕೂಡ ಪಕ್ಷಾತೀತವಾಗಿ ಆಗಮಿಸಿ ತಮ್ಮ ಸಂತಾಪವನ್ನ ಸೂಚಿಸಿದ್ದಾರೆ. ಇದಿಷ್ಟೇ ಬೇಕಾಗಿರೋದು, ಇದಿಷ್ಟೇ ನಿರೀಕ್ಷೆ. ಬಹುಶಃ ಜಮ್ಮು ಕಾಶ್ಮೀರದಲ್ಲಿ ಉಗ್ರರಿಂದ ಗುಂಡಿನ ದಾಳಿ ನಡೆದ ಬಳಿಕ ಶ್ರೀನಗರದಲ್ಲಿ ಸಿಲುಕಿಕೊಂಡಿದ್ದ ಕನ್ನಡಿಗರನ್ನ ಇದೀಗ ಏರ್ಲಿಫ್ಟ್ ಮಾಡಲಾಗ್ತಾ ಇದೆ. 175 ಮಂದಿ ಕನ್ನಡಿಗರು ಕರ್ನಾಟಕದತ್ತ ಆಗಮಿಸಿದ್ದಾರೆ. 175 ಪ್ರಯಾಣಿಕರನ್ನ ಹೊತ್ತು ಬರ್ತಾ ಇದೆ ವಿಶೇಷ ವಿಮಾನ. ಕೆಲವೇ ಕ್ಷಣಗಳಲ್ಲಿ ದೇವನಹಳ್ಳಿಯಲ್ಲಿ ಲ್ಯಾಂಡ್ ಆಗಲಿದೆ. 6E9198 ಇಂಡಿಗೋ ವಿಮಾನ. ಸಚಿವ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಕನ್ನಡಿಗರು ಇದೀಗ ರಾಜ್ಯಕ್ಕೆ ವಾಪಸ್ ಬರ್ತಿದ್ದಾರೆ. ಸ್ಥಳದಿಂದ ಮತ್ತಷ್ಟು ಮಾಹಿತಿಯನ್ನು ನನ್ನ ಕಲೀಗ ಮಂಜುನಾಥ್ ದಿನ್ನೂರ್ ನೀಡಿದ್ದಾರೆ. ಗಮನಿಸಿ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಹತ್ಯಾಕಾಂಡದಲ್ಲಿ ಸಾಕಷ್ಟು ಕನ್ನಡಿಗರು ಕೂಡ ಸಿಲುಕಿ ಹಾಕೊಂಡಿದ್ರು. ಈಗಾಗಲೇ ಇವತ್ತು ಮುಂಜಾನೆ ಏನು ಕನ್ನಡಿಗರಾದಂತಹ ಇಬ್ಬರ ಮೃತದೇಹಗಳನ್ನ ಬೆಂಗಳೂರಿಗೆ ತರೋದ್ರಲ್ಲಿ ಈಗಾಗಲೇ ಸರ್ಕಾರ ಕೂಡ ಬೆಳಗ್ಗೆ ಈಗ ಮೃತದೇಹಗಳನ್ನ ತಂದಿರುವಂತದ್ದು. ಇದರ ನಡುವೆ ಏನು ಸಂತೋಷ್ ಲಾಡ್ ಕೂಡ ಕಾಶ್ಮೀರದ ಪಹಲ್ಗಾಮ್ಗೆ ತೆರಳಿದ್ರು. ಈಗ 150ಕ್ಕೂ ಹೆಚ್ಚು ಭದ್ರತೆ ಕೊರತೆ ಆಗಬಾರದು, ಜೊತೆಗೆ ಅವರ ಮನೆಗಳಿಗೆ ನೇರವಾಗಿ ಅವ್ರನ್ನ ಸುರಕ್ಷಿತವಾಗಿ ತಲುಪಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಒಂದು ಕೇಂದ್ರ ಸರ್ಕಾರದ ಒಂದು ಸೂಚನೆ ಮೇರೆಗೆ ಏರ್ಪೋರ್ಟ್ ನಲ್ಲಿ ಕೂಡ ಈಗ ಹೆಚ್ಚಿನ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಿರುವಂತದ್ದು. ಜೊತೆ ಯಾಕಂದ್ರೆ ಇಲ್ಲಿ ಸ್ಥಳೀಯ ಪೊಲೀಸರಾಗಿರ್ಬೋದು, ಜೊತೆಗೆ ಸಿಎಸ್ಎಫ್ ಸಿಬ್ಬಂದಿಗಳಾಗಿರ್ಬೋದು, ಎಲ್ಲರನ್ನ ಕೂಡ ಇಲ್ಲಿ ಏರ್ಪೋರ್ಟ್ ನಲ್ಲೂ ಕೂಡ ಈಗ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ. ಜೊತೆಗೆ ಅವ್ರನ್ನ ನೇರವಾಗಿ ಮನೆಗಳಿಗೆ ತಲುಪಿಸೋದಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಂಡಿರುವಂತದ್ದು. ಕ್ಯಾಮರಾಮನ್ ಮಧು ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ಮಂಜುನಾಥ್ ಅವರ ಸಾವಿಗೆ ಕಂಬನಿ ಮಿಡಿದಿದೆ ಶಿವಮೊಗ್ಗ. ಸ್ವಯಂ ಪ್ರೇರಿತವಾಗಿ ಶಿವಮೊಗ್ಗ ಬಂದ್ಗೆ ಕರೆ ನೀಡಲಾಗಿದೆ. ಮೃತ ಮಂಜುನಾಥ್ ಅವರ ಪಾರ್ಥಿವ ಶರೀರದ ಸಾರ್ವಜನಿಕ ದರ್ಶನ ಇದೀಗ ನಡೀತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಅಂತಿಮ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಮಂಜುನಾಥ್ ರಾವ್ ಅವರು ಶಿವಮೊಗ್ಗ ಮೂಲದವರು. ದೂರದ ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ ಯಾವಾಗ ಶಿವಮೊಗ್ಗದ ಒಬ್ಬ ಪ್ರಜೆ ಹತನಾಗಿದ್ದಾನೆ ಅನ್ನೋ ಮಾಹಿತಿ ಲಭ್ಯವಾಯಿತು ಇಡೀ ಶಿವಮೊಗ್ಗ. ಇನ್ಫ್ಯಾಕ್ಟ್ ನಿನ್ನೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ, ಎಲ್ಲಾ ಧರ್ಮದ ಧಾರ್ಮಿಕ ಮುಖಂಡರು ಕುಳಿತು ಇದನ್ನ ಪ್ರತಿಭಟಿಸಿದ್ರು, ಧರ್ಮಾತೀತವಾಗಿ ಜಾತ್ಯತೀತವಾಗಿ. ಇನ್ಫ್ಯಾಕ್ಟ್ ಶಿವಮೊಗ್ಗದ ರಾಜಕೀಯ ಮುಖಂಡರುಗಳು ಕೂಡ, ಎಲ್ಲಾ ಪಕ್ಷದವರು ಕೂಡ ಪಕ್ಷಾತೀತವಾಗಿ ಆಗಮಿಸಿ ತಮ್ಮ ಸಂತಾಪವನ್ನ ಸೂಚಿಸಿದ್ದಾರೆ. ಇದಿಷ್ಟೇ ಬೇಕಾಗಿರೋದು, ಇದಿಷ್ಟೇ ನಿರೀಕ್ಷೆ. ಬಹುಶಃ ಜಮ್ಮು ಕಾಶ್ಮೀರದಲ್ಲಿ ಉಗ್ರರಿಂದ ಗುಂಡಿನ ದಾಳಿ ನಡೆದ ಬಳಿಕ ಶ್ರೀನಗರದಲ್ಲಿ ಸಿಲುಕಿಕೊಂಡಿದ್ದ ಕನ್ನಡಿಗರನ್ನ ಇದೀಗ ಏರ್ಲಿಫ್ಟ್ ಮಾಡಲಾಗ್ತಾ ಇದೆ. 175 ಮಂದಿ ಕನ್ನಡಿಗರು ಕರ್ನಾಟಕದತ್ತ ಆಗಮಿಸಿದ್ದಾರೆ. 175 ಪ್ರಯಾಣಿಕರನ್ನ ಹೊತ್ತು ಬರ್ತಾ ಇದೆ ವಿಶೇಷ ವಿಮಾನ. ಕೆಲವೇ ಕ್ಷಣಗಳಲ್ಲಿ ದೇವನಹಳ್ಳಿಯಲ್ಲಿ ಲ್ಯಾಂಡ್ ಆಗಲಿದೆ. 6E9198 ಇಂಡಿಗೋ ವಿಮಾನ. ಸಚಿವ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಕನ್ನಡಿಗರು ಇದೀಗ ರಾಜ್ಯಕ್ಕೆ ವಾಪಸ್ ಬರ್ತಿದ್ದಾರೆ. ಸ್ಥಳದಿಂದ ಮತ್ತಷ್ಟು ಮಾಹಿತಿಯನ್ನು ನನ್ನ ಕಲೀಗ ಮಂಜುನಾಥ್ ದಿನ್ನೂರ್ ನೀಡಿದ್ದಾರೆ. ಗಮನಿಸಿ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಹತ್ಯಾಕಾಂಡದಲ್ಲಿ ಸಾಕಷ್ಟು ಕನ್ನಡಿಗರು ಕೂಡ
ಸಿಲುಕಿ ಹಾಕೊಂಡಿದ್ರು. ಈಗಾಗಲೇ ಇವತ್ತು ಮುಂಜಾನೆ ಏನು ಕನ್ನಡಿಗರಾದಂತಹ ಇಬ್ಬರ ಮೃತದೇಹಗಳನ್ನ ಬೆಂಗಳೂರಿಗೆ ತರೋದ್ರಲ್ಲಿ ಈಗಾಗಲೇ ಸರ್ಕಾರ ಕೂಡ ಬೆಳಗ್ಗೆ ಈಗ ಮೃತದೇಹಗಳನ್ನ ತಂದಿರುವಂತದ್ದು. ಇದರ ನಡುವೆ ಏನು ಸಂತೋಷ್ ಲಾಡ್ ಕೂಡ ಕಾಶ್ಮೀರದ ಪಹಲ್ಗಾಮ್ಗೆ ತಿಳಿದಿದ್ರು. ಈಗ 150ಕ್ಕೂ ಹೆಚ್ಚು ಭದ್ರತೆ ಕೊರತೆ ಆಗಬಾರದು, ಜೊತೆಗೆ ಅವರ ಮನೆಗಳಿಗೆ ನೇರವಾಗಿ ಅವ್ರನ್ನ ಸುರಕ್ಷಿತವಾಗಿ ತಲುಪಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಒಂದು ಕೇಂದ್ರ ಸರ್ಕಾರದ ಒಂದು ಸೂಚನೆ ಮೇರೆಗೆ ಏರ್ಪೋರ್ಟ್ ನಲ್ಲಿ ಕೂಡ ಈಗ ಹೆಚ್ಚಿನ ಭದ್ರತೆಯನ್ನ ಕೂಡ ನಿಯೋಜನೆ ಮಾಡಿರುವಂತದ್ದು. ಯಾಕಂದ್ರೆ ಇಲ್ಲಿ ಸ್ಥಳೀಯ ಪೊಲೀಸರಾಗಿರ್ಬೋದು, ಜೊತೆಗೆ ಸಿಎಸ್ಎಫ್ ಸಿಬ್ಬಂದಿಗಳಾಗಿರ್ಬೋದು, ಎಲ್ಲರನ್ನ ಕೂಡ ಇಲ್ಲಿ ಏರ್ಪೋರ್ಟ್ ನಲ್ಲೂ ಕೂಡ ಈಗ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ. ಜೊತೆಗೆ ಅವ್ರನ್ನ ನೇರವಾಗಿ ಮನೆಗಳಿಗೆ ತಲುಪಿಸೋದಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಂಡಿರುವಂತದ್ದು. ಕ್ಯಾಮರಾಮನ್ ಮಧು ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ಮಂಜುನಾಥ್ ಅವರ ಸಾವಿಗೆ ಕಂಬನಿ ಮಿಡಿದಿದೆ ಶಿವಮೊಗ್ಗ. ಸ್ವಯಂ ಪ್ರೇರಿತವಾಗಿ ಶಿವಮೊಗ್ಗ ಬಂದ್ಗೆ ಕರೆ ನೀಡಲಾಗಿದೆ. ಮೃತ ಮಂಜುನಾಥ್ ಅವರ ಪಾರ್ಥಿವ ಶರೀರದ ಸಾರ್ವಜನಿಕ ದರ್ಶನ ಇದೀಗ ನಡೀತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಅಂತಿಮ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಮಂಜುನಾಥ್ ರಾವ್ ಅವರು ಶಿವಮೊಗ್ಗ ಮೂಲದವರು. ದೂರದ ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ ಯಾವಾಗ ಶಿವಮೊಗ್ಗದ ಒಬ್ಬ ಪ್ರಜೆ ಹತನಾಗಿದ್ದಾನೆ ಅನ್ನೋ ಮಾಹಿತಿ ಲಭ್ಯವಾಯಿತು ಇಡೀ ಶಿವಮೊಗ್ಗ. ಇನ್ಫ್ಯಾಕ್ಟ್ ನಿನ್ನೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ, ಎಲ್ಲಾ ಧರ್ಮದ ಧಾರ್ಮಿಕ ಮುಖಂಡರು ಕುಳಿತು ಇದನ್ನ ಪ್ರತಿಭಟಿಸಿದ್ರು, ಧರ್ಮಾತೀತವಾಗಿ, ಜಾತ್ಯತೀತವಾಗಿ. ಇನ್ಫ್ಯಾಕ್ಟ್ ಶಿವಮೊಗ್ಗದ ರಾಜಕೀಯ ಮುಖಂಡರುಗಳು ಕೂಡ, ಎಲ್ಲಾ ಪಕ್ಷದವರು ಕೂಡ ಪಕ್ಷಾತೀತವಾಗಿ ಆಗಮಿಸಿ ತಮ್ಮ ಸಂತಾಪವನ್ನ ಸೂಚಿಸಿದ್ದಾರೆ. ಇದಿಷ್ಟೇ ಬೇಕಾಗಿರೋದು, ಇದಿಷ್ಟೇ ನಿರೀಕ್ಷೆ. ಬಹುಶಃ ಜಮ್ಮು ಕಾಶ್ಮೀರದಲ್ಲಿ ಉಗ್ರರಿಂದ ಗುಂಡಿನ ದಾಳಿ ನಡೆದ ಬಳಿಕ ಶ್ರೀನಗರದಲ್ಲಿ ಸಿಲುಕಿಕೊಂಡ ಕನ್ನಡಿಗರನ್ನ ಇದೀಗ ಏರ್ಲಿಫ್ಟ್ ಮಾಡಲಾಗ್ತಾ ಇದೆ. 175 ಮಂದಿ ಕನ್ನಡಿಗರು ಕರ್ನಾಟಕದತ್ತ ಆಗಮಿಸಿದ್ದಾರೆ. 175 ಪ್ರಯಾಣಿಕರನ್ನ ಹೊತ್ತು ಬರ್ತಾ ಇದೆ ವಿಶೇಷ ವಿಮಾನ. ಕೆಲವೇ ಕ್ಷಣಗಳಲ್ಲಿ ದೇವನಹಳ್ಳಿಯಲ್ಲಿ ಲ್ಯಾಂಡ್ ಆಗಲಿದೆ. 6E9198 ಇಂಡಿಗೋ ವಿಮಾನ. ಸಚಿವ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಕನ್ನಡಿಗರು ಇದೀಗ ರಾಜ್ಯಕ್ಕೆ ವಾಪಸ್ ಬರ್ತಿದ್ದಾರೆ. ಸ್ಥಳದಿಂದ ಮತ್ತಷ್ಟು ಮಾಹಿತಿಯನ್ನು ನನ್ನ ಕಲೀಗ ಮಂಜುನಾಥ್ ದಿನ್ನೂರ್ ನೀಡಿದ್ದಾರೆ. ಗಮನಿಸಿ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಹತ್ಯಾಕಾಂಡದಲ್ಲಿ ಸಾಕಷ್ಟು ಕನ್ನಡಿಗರು ಕೂಡ ಸಿಲುಕಿ ಹಾಕೊಂಡಿದ್ರು. ಈಗಾಗಲೇ ಇವತ್ತು ಮುಂಜಾನೆ ಏನು ಕನ್ನಡಿಗರಾದಂತಹ ಇಬ್ಬರ ಮೃತದೇಹಗಳನ್ನ ಬೆಂಗಳೂರಿಗೆ ತರೋದ್ರಲ್ಲಿ ಈಗಾಗಲೇ ಸರ್ಕಾರ ಕೂಡ ಬೆಳಗ್ಗೆ ಈಗ ಮೃತದೇಹಗಳನ್ನ ತಂದಿರುವಂತದ್ದು. ಇದರ ನಡುವೆ ಏನು ಸಂತೋಷ್ ಲಾಡ್ ಕೂಡ ಕಾಶ್ಮೀರದ ಪಹಲ್ಗಾಮ್ಗೆ ತಿಳಿದಿದ್ರು. ಈಗ 150ಕ್ಕೂ ಹೆಚ್ಚು ಭದ್ರತೆ ಕೊರತೆ ಆಗಬಾರದು, ಜೊತೆಗೆ ಅವರ ಮನೆಗಳಿಗೆ ನೇರವಾಗಿ ಅವ್ರನ್ನ ಸುರಕ್ಷಿತವಾಗಿ ತಲುಪಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಒಂದು ಕೇಂದ್ರ ಸರ್ಕಾರದ ಒಂದು ಸೂಚನೆ ಮೇರೆಗೆ ಏರ್ಪೋರ್ಟ್ ನಲ್ಲಿ ಕೂಡ ಈಗ ಹೆಚ್ಚಿನ ಭದ್ರತೆಯನ್ನ ಕೂಡ ನಿಯೋಜನೆ ಮಾಡಿರುವಂತದ್ದು. ಯಾಕಂದ್ರೆ ಇಲ್ಲಿ ಸ್ಥಳೀಯ ಪೊಲೀಸರಾಗಿರ್ಬೋದು, ಜೊತೆಗೆ ಸಿಎಸ್ಎಫ್ ಸಿಬ್ಬಂದಿಗಳಾಗಿರ್ಬೋದು, ಎಲ್ಲರನ್ನ ಕೂಡ ಇಲ್ಲಿ ಏರ್ಪೋರ್ಟ್ ನಲ್ಲೂ ಕೂಡ ಈಗ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ. ಜೊತೆಗೆ ಅವ್ರನ್ನ ನೇರವಾಗಿ ಮನೆಗಳಿಗೆ ತಲುಪಿಸೋದಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಂಡಿರುವಂತದ್ದು. ಕ್ಯಾಮರಾಮನ್ ಮಧು ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್.